ತುಂಬ ಜನ ಫುಲ್ ಡೇ ವರ್ಕ್ ಸ್ಟ್ರೆಸ್ಸಲ್ಲಿ ಇರ್ತೀರಾ, ಯಾವುದೋ ಡಿಫ್ರೆಂಟ್ ಪೀಪಲ್ ಜೊತೆ ಕಸ್ಟಮರ್ ಜೊತೆ ಹ್ಯಾಂಡಲ್ ಮಾಡಿರ್ತೀರಾ, ಇಂಟ್ರ್ಯಾಕ್ಟ್ ಮಾಡಿದಾಗ ಮೆಂಟಲಿ ಸ್ಟ್ರೆಸ್ಡ್ ಆಗಿರ್ತೀರಾ. ಅದರಿಂದ ರಿಲ್ಯಾಕ್ಸೇಷನ್ ಬೇಕು ಅಂದ್ಬಿಟ್ಟು ಆಲ್ಕೋಹಾಲ್ ಕುಡಿದು ಮಲ್ಕೊತೀರಾ. ಹೀಗೆ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ಮು ಟೆಂಪ್ರರಿಗೆ ಅಷ್ಟೇ ಫಿಕ್ಸ್ ಆಗುತ್ತೆ. ಅದೇ ನೀವು ಪ್ರಾಪರಾಗಿ ನಿದ್ದೆ ಮಾಡಿದ್ದಾಗ ನಿಮಗೆ ಹಳೇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಮರ್ತೋಗಿರುತ್ತೆ. ಸೊ ಹೊಸ ದಿನನ ಹೊಸ ರೀತಿ ಅಪ್ರೋಚ್ ಮಾಡೋಕ್ಕೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಬಿಲ್ಡ್ ಆಗುತ್ತೆ. ಇದು ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಅಂದರೆ, ನೀವು ಪ್ರಾಪರಾಗಿ ವರ್ಕೌಟ್ ಮಾಡಿ ಕಾರ್ಬೋಹೈಡ್ರೇಟ್ ಫುಡ್ಡು ರಾತ್ರಿ ತಿಂದು ಮಲಗಿದಾಗ ಡೀಪ್ ಸ್ಲೀಪ್ಗೆ ಹೋಗ್ತೀರಾ. ಅದೇ ಬಿಯರ್ ಕುಡಿದು ಮಲಗಿದಾಗ ನಿದ್ದೆ ಕ್ವಾಲಿಟಿ ಚೆನ್ನಾಗಿರಲ್ಲ. ನೆಕ್ಸ್ಟ್ ಡೇ ಮತ್ತಷ್ಟು ಸ್ಟ್ರೆಸ್ ಆಗುತ್ತೆ, ಮತ್ತಷ್ಟು ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಆ ಸಿಚುವೇಶನ್ ಚಿಕ್ಕದಾಗಿದ್ರು ತುಂಬ ಕಾಂಪ್ಲಿಕೇಟೆಡ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ಅದೇ ಪ್ರಾಪರ್ ನಿದ್ದೆ ಆಗಿರುವಾಗ ದೊಡ್ಡ ಪ್ರಾಬ್ಲಮ್ಗೂ ಕೂಡ ಸಿಂಪಲ್ ಸೊಲ್ಯೂಷನ್ನ ಕಂಡುಕೊಳ್ತೀರಾ. ಆಲ್ಕೋಹಾಲು 20-30 ಮಿನಿಟ್ಸಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅನ್ನೋ ಫೀಲಿಂಗ್ ಕೊಡ್ಬೋದು. ಬಟ್ ಫಿಟ್ನೆಸ್ಸು ಇಮಿಡಿಯೇಟ್ಲಿ ನಿಮಗೆ ರಿಸಲ್ಟ್ಸ್ ಕೊಡದೇ ಇದ್ರು ನಾನು ಹೇಳ್ದಂಗೆ ಒಂದು ವಾರ ಫಾಲೋ ಮಾಡಿ ನಿಮ್ಮಲ್ಲಿ ನೀವು ಹೊಸ ವ್ಯಕ್ತಿನ ಕಂಡುಕೊಳ್ತೀರಾ. 70% ಆಫ್ ಯುವರ್ ಲೈಫ್ ಪ್ರಾಬ್ಲಮ್ಮು ಸಾಲ್ವ್ ಆಗಿರುತ್ತೆ.